want to be an inspiration. But my journey should teach some lesson to the Karnataka. ಅಪ್ಪ ಅಮ್ಮ ಇದ್ರೆ ಹುಡುಗ MLA ಆಗ್ತಾನೆ, ಒಂದು ಕಂಪನಿ ಓನರ್ ಆಗ್ತಾನೆ. ಡು ಯು ಥಿಂಕ್ ಇದೆಲ್ಲ ದುಡ್ಡಿಂದಾನೆ ಆಯ್ತು, ಟ್ಯಾಲೆಂಟ್ ಇಂದಾನೆ ಆಯ್ತು? ನೆವರ್. ಮನುಷ್ಯನ ವಿಲ್ ಪವರ್ ಇದೆ ನೋಡಿ, ಅದೇನ್ ಬೇಕಾದ್ರೂ ಮಾಡಿಸುತ್ತೆ. ನೀನ್ ಹೆಂಗ್ ಕನ್ಸ್ ಕಾಣ್ಬೇಕು ಅಂದ್ರೆ, ಈ ಸಲ ಹಾಲಿಡೇಸ್ ಕೊಟ್ರೆ ನೀನ್ ಹೋಮ್ ಟೌನ್ಗೆ ಹೋಗ್ತೀಯಲ್ಲ, ಹೋಮ್ ಟೌನ್ಗೆ ಹೋಗೋ ನಿಮ್ಮ ಅಪ್ಪನ ಕೇಳು, ಅಪ್ಪ ಈ ಡಿಸ್ಟಿಕ್ ಅಲ್ಲಿ ಟಾಪ್ ಹಾಸ್ಪಿಟಲ್ ಯಾವುದು ನಂಬರ್ 1 ಅಂತ. ನಿಮ್ಮಪ್ಪ ಒಂದು ಹಾಸ್ಪಿಟಲ್ ಹೆಸರು ಹೇಳ್ತಾರೆ, ಯಾಕೆ ಅಂತ ಕೇಳಿದ್ರೆ ಹೇಳು, ಇನ್ನೊಂದು 2-3 ವರ್ಷ MBBS ಮುಗಿದ್ಮೇಲೆ ಅದು ಸೆಕೆಂಡ್ ಪ್ಲೇಸ್ ತರ್ತೀನಿ ನೋಡ್ತಾ ಇರುವ ಅಂತ ಹೇಳಬೇಕು. ಆ ಹಾಸ್ಪಿಟಲ್ ನ ಸೆಕೆಂಡ್ ಪ್ಲೇಸ್ ತರ್ತೀನಿ, ನಾನ್ ಕಟ್ಟೋ ಹಾಸ್ಪಿಟಲ್ ನಂಬರ್ 1 ಪ್ಲೇಸ್ ಅಲ್ಲಿ ಬರುತ್ತೆ, ನೋಡ್ತಾ ಇರೋ ಅನ್ಬೇಕು. ಬಹಳ ಜನ ಹೇಳ್ತಾರೆ, ಓ ಫಸ್ಟ್ ಮಾಡಿ ತೋರ್ಸು, ಪ್ರೂವ್ ಮಾಡಿ ತೋರ್ಸು, ಮಾತಲ್ಲೇ ಹೇಳಬೇಡ ಅಂತ. ನಾನು ಹೇಳೋದೇನ್ ಗೊತ್ತಾ, ನೀವೇನಾದ್ರೂ ಸಾಧಿಸ್ತೀನಿ ಅಂದ್ರೆ ಅದ್ರ ಪ್ರಪಂಚಕ್ಕೆ ಹೇಳ್ಬಿಡ್ಬೇಕು. ಯಾಕೆ ಗೊತ್ತಾ, ನಾಳೆ ನೀನ್ ಹೇಳ್ತಾ ಇದ್ದಾಗ ನಿನಗೆ ಭಯ ಇರಲ್ಲ, ಭಯ ಇದ್ದಾಗ ಎಕ್ಸ್ಕ್ಯೂಸ್ ತಗೊಂತೀಯ. ಈ ಊರಲ್ಲೇ ಹೇಳ್ಕೊಂಡ್ ಬಂದ್ಬಿಟ್ಟಿದೆ ಡಾಕ್ಟರ್ ಆಗ್ತೀನಿ ಅಂತ, ಸ್ಕೋರ್ ಕಡಿಮೆ ಬಂದ್ರೆ ಭಯ ಆಗೋದು ಏನಪ್ಪ ಮಾಡೋದು ಅಂತ. ಅದೇ ಹೇಳ್ಕೊಂಡ್ ಬಂದಿರೋದ್ರೆ ಯಾರಿಗೂ ಗೊತ್ತಿಲ್ಲ, ಸೀಟ್ ಹೊಡಿದೆ ಬೇರೆ ಕೋರ್ಸ್ ಹೋಗಿದ್ದೀನಿ ಅಂತ ಮ್ಯಾನೇಜ್ ಮಾಡೋಣ ಅಂತ. ಪ್ಲೀಸ್ ಡಿಯರ್ಸ್, ತಲೆಗೆಡಿಸ್ಕೋಬೇಡಿ. ಸ್ಪೀಡ್ ಫೀಲ್ಡ್ ಅಲ್ಲಿ ಇರಬೇಕು, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿರಕ್ಕೆ ಸಾಧ್ಯ. ಫೀಲ್ಡ್ ಅಲ್ಲಿ ಇರಬೇಕು, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿರಕ್ಕೆ ಸಾಧ್ಯ. ನಂದು ಕೆಲವು ಡೈಲಾಗ್ಸ್ ತುಂಬಾ ಟ್ರೆಂಡ್ ಆಯ್ತು. ಐ ಆಮ್ ದ ಕ್ರಶ್ ಆಫ್ ದ ಕರ್ನಾಟಕ ಕಾಲೇಜಸ್. ಐ ಫೀಲ್ ವೆರಿ ಹ್ಯಾಪಿ. ನನ್ನ ಕೇಳ್ತಾರೆ ಕೆಲವರು, ಇತ್ತೀಚಿನ ದಿನದಲ್ಲಿ ನನ್ನ ಕೇಳಿದ್ರು, ಸರ್ ಒಂದು ಟ್ರಾಲ್ ಮಾಡಿದಾಗ ನಾನು ನಿಮ್ಗೊಂದು ಮೆಸೇಜ್ ಬಂದಿದ್ದೀನಿ, ಒಂದು ಟ್ರಾಲ್ ಮಾಡಿದಾಗ ಒಂದು ನೆಗೆಟಿವ್ ನಿಮ್ಮ ಬಗ್ಗೆ ಬಂದಾಗ ಡು ಯು ಥಿಂಕ್ ಬೇಜಾರಾಗಲ್ಲ? ನಾನು ಹೇಳಿದೆ, ನಮ್ಮೂರು ಗಲ್ಲಿಯಲ್ಲೇ ನನಗೆ ಇಂಟ್ರಡಕ್ಷನ್ ಇರಲಿಲ್ಲ, ಇವತ್ತು ಗೂಗಲಲ್ಲಿ ಒಂದು 450 ಪೇಜ್ ಇದೆ, ಅದಕ್ಕಿಂತ ಏನು ಬೇಕೋ ಆವರೇಜ್ ಹುಡುಗರಿಗೆ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಇಫ್ ಯು ವಾಂಟ್ ಟು ಗ್ರೋ, ನೀವೇನಾದ್ರೂ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಪ್ರಾಬ್ಲಮ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇಫ್ ಯು ಥಿಂಕ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್, ದೆನ್ ಪ್ರಾಬ್ಲಮ್ ಬಿಕಮ್ಸ್ ಅ ಪ್ರಾಬ್ಲಮ್. ಅಲ್ಲ, ಕೆಲವರು ಹೇಳ್ತಾರೆ, ಅಕಸ್ಮಾತ್ ಈ ಮೆಡಿಕಲ್ ಕಾಲೇಜಲ್ಲಿ ಅಲ್ಲೋ ಇಲ್ಲೋ ಒಬ್ರು ಸೂಸೈಡ್ ಎಲ್ಲ ಮಾಡ್ಕೊತಾರೆ. ಪ್ಲೀಸ್ ದಯವಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡಿ. ಮತ್ತೆ ಸತ್ತೋದ್ರೆ ಮುಕ್ತಿವ LKG ಇಂದ ಹಾಕ್ಬಿಡ್ತಾರೆ, ಹೇಳ್ತಾ ಇದ್ದೀನಿ. ಅವಾಗ ನೀಟ್ ಕಟ್ಟಾಗ ಶಿವಮೊಗ್ಗ 690 ಇರುತ್ತೆ, ಬೇಕಾವೆಲ್ಲ. ಅದಕ್ಕೆ ಸತ್ತೋಗ್ಬೇಕು ಅಂದಾಗ ಪ್ಲೀಸ್ ಡೋಂಟ್ ಟೇಕ್ ಎ ಡಿಸಿಷನ್. ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕಿ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಸ್ವಲ್ಪ ಏನ್ ಗೊತ್ತಾ, ಬಿ ಎಮೋಷನಲಿ ಸ್ಟ್ರಾಂಗ್. ಲೈಫಲ್ಲಿ ಸ್ವಲ್ಪ ಕ್ಲಾರಿಟಿ ಇಟ್ಕೊಳ್ಳಿ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಬಟ್ ಯು ಹ್ಯಾವ್ ಎ ಕ್ಲಾರಿಟಿ. ನೀನು ಎಲ್ಲಿರ್ಬೇಕು ಒಂದು 5-10 ವರ್ಷ ಆದ್ಮೇಲೆ ನಿನ್ಗಾದ್ರೂ ಗೊತ್ತಿರಲಿ. ಅಟ್ಲೀಸ್ಟ್ ನಿನ್ನ ಮೂವಿಗಾದ್ರೂ ಹೀರೋ ಆಗು ಅಂತ ಕೇಳ್ತಾ ಇದ್ದೀನಿ. ಡೋಂಟ್ ಬಿ ಎ ಸೈಡ್ ಆಕ್ಟರ್. ನಿನ್ನ ಮೂವಿಗೆ ಪುಕ್ಸಟ್ಟೆ ಸಿಗೋ ಕನಸನ್ನ ನಮ್ಮ ಕೈಯಲ್ಲಿ ನೆಟ್ಟಿಗೆ ಕಾಣ್ತಾ ಇಲ್ಲ. ಇನ್ನು ಕಷ್ಟಪಟ್ಟು ತಗೊಳ್ಳೋ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡ್ತೀವ? ಫಸ್ಟ್ ಡ್ರೀಮ್ ಬಿಗ್. ಎಸ್, ಐ ವಾಂಟ್ ಟು ಬಿ ಅ ಫ್ಯೂಚರ್ ಗ್ರೇಟ್ ಸರ್ಜನ್ ಆಫ್ ಕರ್ನಾಟಕ. ಇವತ್ತು ದೇವಿ ಶೆಟ್ಟಿ ಅವ್ರದ್ದು, ಡಾಕ್ಟರ್ ಜಯದೇವ್ ಹಾಸ್ಪಿಟಲ್ ಮಂಜುನಾಥ್ ಸರ್ ಅವ್ರದ್ದು, ಅವ್ರ ಗ್ಲೋರಿ ಏನ್ರಿ? ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ದೇವಿ ಶೆಟ್ಟಿ ಅವ್ರಿಗೆ ವರ್ಲ್ಡ್ ವೈಡ್, ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬಹಳ ಜನ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಟ್ಲೀಸ್ಟ್ ಇವತ್ತು ನಾನ್ ಪೊಲಿಟಿಷಿಯನ್ ದಸರಾ ಇನಾಗ್ರೇಟ್ ಮಾಡೋ ಅವಕಾಶ ಒಂದು ಡಾಕ್ಟರ್ ಬಂತು. ಡಾಕ್ಟರ್ ಬಂತು ಅಂದ್ರೆ ಇಮ್ಯಾಜಿನ್ ಮಾಡಿ, ದ ರೆಸ್ಪೆಕ್ಟ್ ಯು ಪೀಪಲ್ ಹ್ಯಾವ್. ನಾನು ಹೇಳೋದು ಇಷ್ಟೇ, ಸರ್ ಎಲ್ಲರೂ ಒಂದು ಸಬ್ಜೆಕ್ಟ್ ಬ್ಯಾಕ್ ಆದ್ರೆ, ಲೈಫಲ್ಲಿ ಡಿಪ್ರೆಸ್ ಆದ್ರೆ, ಲೈಫಲ್ಲಿ ಫ್ರಸ್ಟ್ರೇಟ್ ಆದರೆ ಏನು ಮಾಡಬೇಕು ಅಂತ ಒಂದು ಲಾಠಿ ತಗೊಂಡು ನಾಯಿ ನೋಡಿ, ನಾಯಿ ಲಾಠಿ ಹೇಳ್ಕೊಳ್ಳುತ್ತೆ. ಅದೇ ಲಾಠಿ ತಗೊಂಡು ಸಿಂಹ ನೋಡಿ, ಹೊಡೆದಿರೋನು ಹೇಳ್ಕೊಳ್ಳುತ್ತೆ. ನಾಯಿಗೆ ಲಾಠಿ ಪ್ರಾಬ್ಲಮು, ಸಿಂಹಕ್ಕೆ ಹೊಡೆದಿರೋ ಪ್ರಾಬ್ಲಮ್. ಇಫ್ ಯು ವಾಂಟ್ ಟು ಬಿ ಲೈಕ್ ಎ ಲಯನ್ ಆಟಿಟ್ಯೂಡ್, ಥಿಂಕ್ ಲೈಕ್ ಎ ಲಯನ್. ಥಿಂಕ್ ಅಬೌಟ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಮಾರ್ಕ್ಸ್ ಕಡಿಮೆ ಬಂತು ಅಲ್ಲ, ಯಾಕೆ ಕಡಿಮೆ ಬಂತು ಅಂತ ಯೋಚನೆ ಮಾಡಿ. ಈ ವಾಟ ಬರುತ್ತೆ ಯೋಚನೆ ಮಾಡೋಕ್ಕೆ. ಸೆಲ್ಫ್ ಎಸ್ಟೀಮ್ ಅಂತೀವಿ, ಅದನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತೀವಿ. ಏನೋ ಸಾಧಿಸ್ಬೇಕು ಅಂತ ಟ್ರೈ ಮಾಡ್ತೀವಿ, ಸಾಧಿಸಕ್ಕಾಗದೆ ಅಲ್ಲೇ ಉಳಿದೋಗ್ತೀವಿ. ನಮ್ಮದೇ ಆದ ಅಭದ್ರತೆ. ಎಲ್ಲ ಕಷ್ಟಪಟ್ಟು ಮೆಡಿಕಲ್ ಮುಗಿಯೋಷ್ಟೊತ್ತಿಗೆ ಅಪ್ಪನ ಆರೋಗ್ಯ ಕೈ ಕೊಟ್ಟಿರುತ್ತೆ, ಅಮ್ಮನ ಆರೋಗ್ಯ ಕೈ ಕೊಟ್ಟಿರುತ್ತೆ, ಮನೇಲಿ ಯಾವುದೋ ಒಂದು ಸಣ್ಣ ಡಿಸ್ಪ್ಯೂಟ್ ಇರುತ್ತೆ, ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರುತ್ತೆ. ಇನ್ಯಾವಾಗ ಚೆನ್ನಾಗಿರ್ತೀರಿ ನಾವು? ಎಂಜಾಯ್ ದ ಜರ್ನಿ. ಲೈಫ್ ನೀನು ಅನ್ಕೊಂಡಷ್ಟು ಈಸಿನೂ ಅಲ್ಲ, ಕಷ್ಟನೂ ಅಲ್ಲ. ಮತ್ತೆ ಒಂದೇ ಗೊತ್ತಾ ಗೋಲ್ಡನ್ ಪ್ರಾಬ್ಲಮ್, ಡೋಂಟ್ ಟೇಕ್ ಎನಿಥಿಂಗ್ ಸೀರಿಯಸ್ಲಿ. ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ, ಕೂಲ್ ಆಗಿರು. ಸೋಲಕ್ ರೆಡಿ ಆಗಿ ಗೆದ್ದು ಬಿಡ್ತೀಯ. ತುಂಬಾ ಜನ ಕೇಳಿದ್ರು, ನಾನು ಮೊನ್ನೆ ಬಿಗ್ ಬಾಸ್ಗೆ ಹೋಗಿದ್ದೆ. ನಾನು ಹೇಳ್ತಾ ಇದ್ದೆ, ನಾನು ಬಿಗ್ ಬಾಸ್ಗೆ ಹೋಗೋರು ಬಿಗ್ ಬಾಸ್ ನೋಡಲ್ಲ ಅಂತ. ಮೊನ್ನೆ ಬಿಗ್ ಬಾಸ್ ಓಪನಿಂಗ್ ಡೇ ನಾನೇ ಗೆಸ್ಟ್. ನಾನು ಬಿಗ್ ಬಾಸ್ಗೆ ಹೋಗೋರು ಬಿಗ್ ಬಾಸ್ ನೋಡಲ್ಲ ಅಂತ. ನನ್ ಕೇಳಿದ್ರು ಎಲ್ಲ ಮೀಡಿಯಾದವರು, ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ. ನಾನು ಹೋಗ್ಲಿಲ್ಲ, ಕರೆದ್ರು ಅಂತ ಹೇಳಿದೆ. ಯಾರಂದ್ರೆ ಅವ್ರು ಕರೆಯಲ್ಲ ಬಿಗ್ ಬಾಸ್ಗೆ. ರೇಟಿಂಗ್ಸ್ ಇರಬೇಕು, ಟಿವಿಯಲ್ಲಿ ನೋಡ್ಬೇಕು, ನೋಡಿದ್ರೆ ವ್ಯೂಸ್ ಬರಬೇಕು.
ನನ್ನ ಕರೆದ್ರು, ನಾನು ಹೋಗ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈ ಡಿಯರ್ಸ್, 18 years back I lost my both the parents in a government hospital. I became an orphan and came to the Bangalore. I am not a topper of my school. ನಾನು ಕರೆಕ್ಟಾಗಿ ಇಂಗ್ಲೀಷ್ ಬರಲ್ಲ, ಇನ್ನೊಂದು 4 ಸೆಂಟೆನ್ಸ್ ಕಂಟಿನ್ಯೂ ಮಾಡಿದ್ರೆ ಫ್ಲೋ ಕಟ್ ಆಗುತ್ತೆ. ನನಗೆ ಏನಾದ್ರು ಯಾರಾದ್ರೂ ಇಂಗ್ಲೀಷ್ ಬಂದಿದ್ರೆ ಕೆಲಸ ಸಿಕ್ಬಿಡೋದು, ಕೆಲಸಕ್ಕೆ ಹೋಗ್ತಿದ್ದೆ, ಬರಲಿಲ್ಲ, ಅದಕ್ಕೆ ಕಂಪನಿ ಕಟ್ಟಿದೆ. ಏನಾದ್ರೂ ಸಿಕ್ಕಾಪಟ್ಟೆ ಫ್ಲೂಯೆಂಟ್ ಇಂಗ್ಲೀಷ್ ಎಲ್ಲ ಬಂದಿದ್ದು, ನಾನು ಸ್ಕೂಲ್ ಟಾಪರ್ ಆಗ್ಬಿಟ್ಟಿದ್ರೆ ಗ್ಯಾರಂಟಿ ಕೆಲಸ ಸಿಗೋದು, ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಿದ್ದೆ. ಯಾವಾಗ ಇಂಗ್ಲಿಷ್ ಬರಲಿಲ್ಲ, ಮಾರ್ಕ್ಸ್ ಬರಲಿಲ್ಲ, ಕೆಲಸ ಸಿಗ್ಲಿಲ್ಲ, ಕೆಲಸ ಸಿಕ್ತು. ಚಂದ್ರಗ್ರಹದಲ್ಲಿ ನೀರು ಹುಡುಕ್ತಿದೀವಿ, ಆದ್ರೂ ನಮ್ಮ ಮನೆ ಕಣ್ಣೀರು ಒರ್ಸಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ, ಇದೇ ದೂರ. ಚಂದ್ರನಲ್ಲಿ ನೀರಿದೆಯಾ ಇಲ್ವಾ ಅಂತ ನೋಡ್ತಿದೀವಿ, ನಮ್ಮ ಮನೆ ಕಣ್ಣೀರು ನಮ್ಮ ಕೈಯಲ್ಲಿ ಇನ್ನೂ ಒರ್ಸಕ್ ಆಗ್ತಿಲ್ಲ. ಧೈರ್ಯವಾಗಿರಿ, ಚೆನ್ನಾಗಿ ಓದಿ, ಸಾಧ್ಯ ಆದ್ರೆ ನಿಮ್ಮ ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಿ.